ಅರುಣಾಳನ್ನು ಜೋಪಾನವಾಗಿ ನೋಡಿಕೊ, ಮಾತ್ರೆ ಕೂಟ ಸರಿಯಾಗಿ ಸಮಯಕ್ಕೆ ಕೊಡು ಎಂದು ಹೇಳಿದ್ದ ಸಾಗರ್ ಆಫೀಸ್ಗೆ ಹೋಗಿದ್ದರೆ ತನ್ನ ಫ್ಯಾಕ್ಟರಿಯಲ್ಲಿ ಮಗನಿಗೆ ಸಹಾಯ ಮಾಡಲು ಹೋಗಿದ್ದ ರಾಮಚಂದ್ರರು ಆ ಮಗುವನ್ನು ನೋಡಿಕೊ ಎಂದು ಹೇಳಿ ಹೋಗಿದ್ದರು. ಇದವರೆಲ್ಲ ನೋಡುತ್ತಾ ಕುಳಿತಿದ್ದ ಶ್ರುತಿ ಹೊಟ್ಟೆಗೆ ಲಾಲಾರಸವೇ ಸುರಿದಂತೆ ಅನಿಸಿತ್ತು. ಏನು ಸೀಮೆಗಿಲು ಸೊಸೆ ಇವಳು ಅನ್ನೋ ಹಾಗೆ ಆಡ್ತಿದ್ದಾರಪ್ಪ ಈ ಅತ್ತೆ ಮಾವ. ನನ್ನನ್ನು ಒಂದು ದಿನವೂ ಈ ರೀತಿ ನಡೆಸಿಕೊಂಡೇ ಇಲ್ಲ. ಅವಳು ಆಡುವುದೇ ಹಾಗೆ. ಒಂಚೂರು ಮಳೆಯಲ್ಲಿ ನಿಂತುಬಿಟ್ಟಿದ್ದಕ್ಕೆ ಇಷ್ಟೊಂದು ಜ್ವರ ಬಂದಿದೆಯಂತೆ. ಏನು ಯಾರು ನೆನೆಯದ ಮಳೆಯಲ್ಲಿ ನೆಂದಿದ್ದಾಳೆ. ಗುರುಗುಡುತ್ತಲೇ ಆಚೆ ಹೋಗಿದ್ದಳು. ರಾಮಚಂದ್ರರು ಕೂಡ ಹೊರಟಿದ್ದರು. ಇಬ್ಬರು ತಮ್ಮ ತಮ್ಮ ಕಾರಿನಲ್ಲಿ ಮುಂದೆ ಹೋದ ನಂತರ ತಮ್ಮ ಸೊಸೆಯ ರೂಮ್ಗೆ ನೇರವಾಗಿ ಹೋಗಿದ್ದರು ಭಾರತೀಯವರು. ಯಾಕೆ ಅಂಬಿ, ಇವತ್ತು ಇಷ್ಟೊಂದು ಮಂಕಾಗಿದ್ದೀಯಾ? ಏನಾಯ್ತೆ? ನೋಡಿಲಿ, ಕಾಫಿಯನ್ನು ಕೊಳಕಾಗಿದ್ರು ಅದನ್ನು ಬುಟ್ಟಿಗೆ ಹಾಕ್ತಿದೀಯಲ್ಲ. ಮ್ಯಾನೇಜರ್ ನೋಡಿದ್ರೆ ಬೈಯೋದಿಲ್ವೇನೆ? ಅಂಬಿಕಾ ಬುಟ್ಟೆಯಲ್ಲಿದ್ದ ಕೊಳಕು ಹಣ್ಣುಗಳನ್ನು ಬೇರ್ಪಡಿಸುತ್ತಾ ಕೇಳಿದ್ದಳು ಗಿರಿಜಾ. ಏನಿಲ್ಲ ಕಣೆ, ಕಂಡು ತುಂಬಿಯೇ ಹೇಳಿದ್ದಳು ಅಂಬಿಕಾ. ನಾನೇನು ನೋಡೇ ಇಲ್ಲ ನೋಡು. ಆ ಜಲಣ್ಣ ನಿನಗೆ ಅದೆಷ್ಟು ಹೊಡೆದಿದ್ರೂ ನೀನು ಈ ಥರ ಮುಖ ಇಟ್ಕೊಂಡು ನೋಡೇ ಇಲ್ಲ ನಾನು. ಅಂಥದ್ರಲ್ಲಿ ಕಣ್ಣು ತುಂಬಿ ಕೆಲಸ ಮಾಡ್ತಾ ಇದ್ದೀಯಾ? ಏನಾಯಿತು ಹೇಳು, ಸಲುಗೆಯಿಂದಲೇ ಕೇಳಿದ್ದರು. ಗಿರಿಜಾ ಅವರ ಮಾತಿಗೆ ಕಣ್ಣಿನಲ್ಲಿದ್ದ ನೀರು ಸುರಿದಿದ್ದ ಪರಿವೇ ಮನ ಕಲಗುವಂತಿತ್ತು. ಯಾಕೆ ಅಂಬಿ ಇಷ್ಟೊಂದು ಅಳ್ತಿದ್ದೀಯಾ? ಏನಾಯಿತು? ಅರುಣ ನೆನಪಾಯ್ತಲಾ? ಅವಳು ತಾವು ಏನು ಮಾಡೋಂಗಿಲ್ಲ. ಹೆಣ್ಮಕ್ಳು ಎತ್ತ ಮೇಲೆ ನಾವು ಮದುವೆ ಮಾಡಿ ಕಳಿಸ್ಬೇಕು. ಹಾಸ್ಟೆಲಲ್ಲಿ ಇದ್ದಾಗ ಸುಮ್ಮನೆ ಇರ್ತಿದ್ದೆ ಅಲ್ವಾ, ಹಾಗೆ ಅನ್ಕೋ. ಅಳೋದಕ್ಕೆ ಸಮಾಧಾನ ಮಾಡುತ್ತಾ ಹೇಳಲು, ಇಲ್ಲ ಕಣಗಿರಿ, ಅದಕ್ಕಲ್ಲ. ಹೆಣ್ಮಕ್ಳು ಒಳ್ಳೆ ಮನೆಗೆ ಹೋಗಿಲ್ಲ ಅಂದರೆ ಏನಾಯ್ತದೆ ಅನ್ನೋಕ್ಕೆ ನಾನೇ ಸಾಕ್ಷಿ. ಏಟೆಲ್ಲ ಅನುಭವಿಸಿದ್ದೀನಿ ಈ ದೊಡ್ಡ ಮನೆಗೆ ಸೇರಿದ ಮೇಲೂ. ಆದರೆ ನನ್ನ ಮಗಳು ಹಾಗೆ ಆದ್ಲೇನೋ ಅಂತ ನೋವಾಗಕ್ಕಿಲ್ವಾ? ಅರುಣನ ಗಂಡನ ಮನೆಯವರು ಒಳ್ಳೆಯವರಲ್ವಂತೆ ಕಣೆ. ಭಾವ ಅರುಣನ್ನು ಕರೆಯೋದಕ್ಕೆ ಫೋನ್ ಮಾಡಿದ್ದಾಗ ತುಂಬ ಗಡ್ಸಾಗಿ ಮಾತನಾಡಿ ಈ ಕಡೆ ತಲೆ ಹಾಕೋದಿಲ್ಲ ಅಂತ ಹೇಳಿದ್ರಂತೆ ಕಣೆ. ಇನ್ನು ಅಲ್ಲಿ ಅರುಣ ಹೇಗಿದ್ದಾಳೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದೇ ಚಿಂತೆ ಆಗಿದೆ ಕಣೆ ನನಗೆ ಎಂದು ಬಿಕ್ಕಳಿಸಿ ಅಳುವಾಗ, ಅಯ್ಯೋ ದಡ್ಡಿ, ನೀನು ಇಷ್ಟು ದಡ್ಡಿ ಆಗೋದಕ್ಕೆ ನೋಡು. ಕಾಫಿ ತೋಟದ ಯಜಮಾನಿ ಆಗಬೇಕಿದ್ದ ನಿನ್ನನ್ನು ಕೂಲಿ ಕೆಲಸದವಳು ಮಾಡಿಕೊಂಡಿರೋದು. ನಿನಗೆ ಈ ಮಾತನ್ನು ಹೇಳಿರೋರು ಯಾರು? ಅನುಮಾನಿಸಿಯೇ ಕೇಳಿದ್ದಳು. ಅದು ಬೆಳಿಗ್ಗೆ ನಾನು ವನಜಾಕ್ಕ ಅವ್ರ ಮನೆ ಕಡೆ ಹೋಗಿದ್ದೆ ಕಣೆ. ಅಲ್ಲಿ ಅರುಣರವರನ್ನು ಕರೆಯೋದಕ್ಕೆ ಕೇಳಿದ್ರಾ ಭಾವ ಅಂತ ಕೇಳಲು ಅವರು ಹೇಳಿದರು, ಅರುಣ ಮಾವ ಬರೋದಕ್ಕೆ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರಂತೆ ಕಣೆ, ಆಗೋದಿಲ್ಲ ಅಂತ ಎಂದು ಸೆರಗಲ್ಲೇ ಕಣ್ಣೀರು ಒರೆಸುತ್ತಾ. ಅವರು ಒಳ್ಳೆಯವರಲ್ಲ ಅಂತ ಕೂಡ ಅಕ್ಕನೇ ಹೇಳಿದ್ರು ಕಣೆ. ಅಲ್ಲವೇ ಅಂಬಿ, ನಿಮ್ಮಕ್ಕ ಅದೆಷ್ಟು ಕರ್ಬಿ ಅಂತ ಗೊತ್ತಿಲ್ವಾ ನಿನಗೆ? ಗಂಡಿನ ಮನೆಯವರು ಒಳ್ಳೆಯವರಲ್ಲ ಅಂದಿದ್ರೆ ಅವ್ರ ಮಗಳನ್ನು ಮದುವೆ ಮಾಡಿಕೊಡ್ತಿದ್ರಾ ಹೇಳು? ಅವರ ಮಗಳಿಗೆ ಸಿಗಬೇಕಿದ್ದ ಅದಷ್ಟು ಅದೃಷ್ಟವೆಲ್ಲ ನಿನಗೆ ಸಿಕ್ಕಿದೆ ಅಂತ ಸಿಟ್ಟು ಅವಳಿಗೆ. ಅದಕ್ಕೆ ನಿನಗೆ ಹೀಗೆ ಹೇಳಿರೋದು. ಅವರು ಯಾವ ಮುಖ ಹೊತ್ತು ಬೀಗರ ಮನೆ ಕೇಳ್ತಿದ್ದಾರೆ ಹೇಳು? ಅವರು ಹೇಳಿದ್ದರಂತೆ ನೀನು ನಂಬಿದೆಯಂತೆ. ಅವರು ತಮ್ಮ ಹೊಟ್ಟೆ ಉರಿಯನ್ನು ನಿನ್ನ ಮೇಲೆ ತೀರಿಸಿಕೊಂಡಿದ್ದಾರೆ ನೋಡು. ನೀನು ಅದನ್ನು ನಂಬಿ ಅವರು ನಿನ್ನನ್ನು ಮಂಗ ಮಾಡಿಬಿಡ್ತಾರೆ. ನೀನೇ ನೇರವಾಗಿ ನಿನ್ನ ಭಾವನನ್ನು ಕೇಳಿ ನೋಡು. ನೀನು ಯೋಚನೆ ಮಾಡಬೇಡ. ನಿಮ್ಮ ಬೀಗರ ಮನೆಯವರು ಎಲ್ಲರೂ ತುಂಬ ಒಳ್ಳೆಯವರು. ನಿನ್ನ ಬೀಗ ಇದರಲ್ಲಿ ಅದೆಷ್ಟು ಒಳ್ಳೆಯವರು ಅಂದರೆ, ನಿನ್ನ ಭಾವನ ಮಗಳು ಓಡಿ ಹೋದಾಗ ಸಂದರ್ಭದಲ್ಲಿ ಅದೆಷ್ಟು ಶಾಂತವಾಗಿ ಸಂದರ್ಭವನ್ನು ನಿಭಾಯಿಸಿದ್ದರು ನೋಡಿದೆಯಾ ನೀನು? ಅದರಲ್ಲೇ ಗೊತ್ತಾಗುತ್ತೆ ಅವರು ಅದೆಷ್ಟು ಒಳ್ಳೆಯವರು ಅಂತ. ನೀನು ನಿನ್ನ ಅಕ್ಕನ ಮಾತು, ನೀನು ಅವರ ಮಾತು ಕೇಳಿ ಏನೇನೂ ಯೋಚನೆ ಮಾಡಬೇಡ. ನಡಿ ನಡಿ, ಕೆಲಸ ಮಾಡು ನಡಿ, ಸಮಾಧಾನ ಮಾಡಿ ಹೋಗಿದ್ದಳು ಗಿರಿಜಾ. ಗಿರಿಜಾ ಮಾತು ಕೇಳಿದ ಮೇಲೆ ಅಂಬಿಕಾಗೆ ಸಮಾಧಾನವಾಗಿದ್ದಂತೂ ನಿಜ. ಆದರೂ ಹೆಣ್ಣೆತ್ತ ಮನಸ್ಸು ಯಾಕೋ ಕೊರಗೊತ್ತತ್ತು. ಆಕೆಯು ಸಮಾಧಾನದಲ್ಲಿ ಕೆಲಸ ಮಾಡಿದ್ದರು. ಈ ಕಡೆ ಆಫೀಸ್ಗೆ ಬಂದಿದ್ದ ಸಾಗರ್ ಬಂದ ಕೂಡಲೇ ಒಂದು ಮೀಟಿಂಗ್ ಇದ್ದಿದ್ದರಿಂದ ಬೇಗ ಮೀಟಿಂಗ್ ಹಾಲ್ಗೆ ಹೋಗಿದ್ದ. ಅರ್ಧ ಗಂಟೆ ಕೆಲವೊಂದಿಷ್ಟು ಪಬ್ಲಿಷರ್ಗಳ ಜೊತೆ ಮೀಟಿಂಗ್ ಮುಗಿಸಿ ಹೆಂಡತಿಯನ್ನು ವಿಚಾರಿಸಲು ಯೋಚಿಸಿದರೆ ಆಕೆಯ ಬಳಿ ಫೋನೇ ಇಲ್ಲ. ಅಮ್ಮನಿಗೆ ಕರೆ ಮಾಡಲು ಯೋಚಿಸಿದ್ದ. ಅಮ್ಮನಿಗೆ ಕಾಲ್ ಮಾಡಿದ್ದ. ಅಮ್ಮ ಸೊಸೆಯ ಜೊತೆ ಉಳಿದಿದ್ದರಿಂದ ಅಮ್ಮ ಕೂಡ ಫೋನ್ ರಿಸೀವ್ ಮಾಡಲಿಲ್ಲ. ಏನು ಮಾಡುವುದು ಚಿಂತಿಸಿದರೆ ಬಳಿಗಳಿಗೆ ಕಿರಣ್ ಬಂದಿದ್ದ. ಸರ್, ನೆಕ್ಸ್ಟ್ ಮೀಟಿಂಗ್ ಇದೆ ಎಂದು. ಸರಿ ಎಂದು ಹೊರಟವನಿಗೆ ಸಮಯದ ಪರಿವೇ ಇಲ್ಲ ಎನ್ನುವಂತಿತ್ತು ದಿನ. ಅರುಣ, ನಿನಗೆ ಮಳೆ ಅಂದರೆ ಆಗೋದಿಲ್ಲ ಅಂದಮೇಲೆ ನೀನು ಯಾಕೆ ಅಷ್ಟೊಂದು ಮಳೆಯಲ್ಲಿ ನೆಂದೆ? ಏನಾದರೂ ಆಗಿದ್ರೆ ಎಂದು ಹೇಳು. ಪ್ರೀತಿಯಿಂದಲೇ ಕೇಳಿದ್ದರು. ಮಗನ ಬಗ್ಗೆ ಅವರಿಗೆ ಚಾಡಿ ಹೇಳಿ ಮನಸ್ಸು ಕೆಡಿಸುವ ಮನಸ್ಸಾಗಲಿಲ್ಲ. ಇಲ್ಲ ಅತ್ತೆ, ನನಗೆ ಮಳೆ ಅಂದರೆ ಆಗೋದಿಲ್ಲ ಅಂತ ಏನಿಲ್ಲ. ಆದರೆ ಇಲ್ಲಿ ಮಳೆಗೆ ನಾನು ಇಷ್ಟ ಇಲ್ಲ ಅನಿಸುತ್ತೆ. ಅದಕ್ಕೆ ನೋಡಿ ಜ್ವರ ಬಂದುಬಿಟ್ಟಿದೆ. ನೆಕ್ಸ್ಟ್ ಮಳೆಯಲ್ಲಿ ನೆನೆಯೋದಿಲ್ಲ. ಇವಾಗ ಸರಿಯಾಗಿದ್ದೀನಲ್ವಾ, ನೀವು ಚಿಂತೆ ಮಾಡಬೇಡಿ ಎಂದು ಸಮಾಧಾನ ಮಾಡಿದಳು. ಸೊಸೆಯ ಮಾತಿಗೆ ನಿನ್ನ ಈ ಒಳ್ಳೆಯತನಕ್ಕೆ ನಿನ್ನ ಗಂಡನೂ ಸೋಲಬೇಕು. ಹಣೆಗೆ ಮುತ್ತಿಟ್ಟು ಹೋಗಿದ್ದರು. ಮಧ್ಯಾಹ್ನದ ಊಟ ಕಟ್ಟಿ ತನ್ನ ಸೊಸೆಗೂ ಊಟ ನೀಡಿದ್ದ ಭಾರತೀಯವರು ಹಾಸಿಗೆ ಮೇಲಿಂದ ಹೆಜ್ಜೆ ನೆಲಕ್ಕೆ ಊರಲು ಬಿಡಲಿಲ್ಲ. ಅತ್ತೆ, ನನಗೆ ಕೂತು ಕೂತು ಬೇಜಾರಾಗುತ್ತೆ. ನಾನು ಏನಾದರೂ ಕೆಲಸ ಮಾಡಲ್ಲ
ಎಂದವಳಿಗೆ, ಬೇಡಮ್ಮ ಸೊಸೆ ಮುದ್ದು, ಇವಾಗ ಊಟ ಆಗಿದೆ, ಮಾತ್ರೆ ತಗೊಂಡು ನಿದ್ದೆ ಮಾಡು. ನಿನಗೆ ಬೇಜಾರಾಗುತ್ತೆ ಅಂದರೆ ನಿನ್ನ ಗಂಡನಿಗೆ ಹೇಳು ಬೇಗ ಬೇಗ ಮಕ್ಕಳನ್ನು ಕೊಡೋದಕ್ಕೆ. ಇನ್ನೊಂದು ಷರತ್. ಶ್ರುತಿ ಮತ್ತು ಶರತ್ ಮಾಡಿರೋ ಥರ ನೀವು ಕೂಡ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತೆಲ್ಲ ಮಾಡಿಕೊಂಡು ಕೂತ್ಕೋಬೇಡ್ರವ್ವ. ನನಗೂ ಸೊಂಟ ಕೈಕಾಲು ಗಟ್ಟಿಯಾಗಿದ್ದಾಗಲೇ ಮೊಮ್ಮಕ್ಕಳನ್ನು ಆಟ ಆಡಿಸ್ಬೇಕು ಅಂತ ಆಸೆ. ಆದಷ್ಟು ಬೇಗ ಮೊಮ್ಮಕ್ಕಳನ್ನು ಕೈಗೆ ಕೊಡಿ. ಅದಕ್ಕೂ ಮುಂಚೆ ಮಾತ್ರೆ ತಗೊಂಡು ನಿದ್ದೆ ಮಾಡು. ಹಣೆಗೆ ಮತ್ತೊಮ್ಮೆ ಮುತ್ತಿಟ್ಟು ಮಲಗಿಸಿ ಬಾಗಿಲು ತಳ್ಳಿಯೇ ಹೋಗಿದ್ದರು. ಸೊಸೆ ಮಲಗಿದ ನಂತರ ತನ್ನ ರೂಮ್ಗೆ ಹೋಗಿದ್ದ ಭಾರತಿಗೆ ತಮಗನ 10 ಮಿಸ್ಡ್ ಕಾಲ್ ನೋಟಿಫಿಕೇಷನ್ ನೋಡಿ ಇದೇನು ಇಷ್ಟೊಂದುವರೆ ಕಾಲ್ ಮಾಡಿದ್ದಾನಲ್ಲ ಎಂದುಕೊಂಡೇ ಕಾಲ್ ಬ್ಯಾಕ್ ಮಾಡಿದ್ದರು. ಮಗ ಮೀಟಿಂಗ್ನಲ್ಲಿ ಇದ್ದಿದ್ದರಿಂದ ಫೋನ್ ರಿಸೀವ್ ಮಾಡಲಿಲ್ಲ. PA ಕಿರಣ್ ಅಮ್ಮನ ನಂಬರ್ ನೋಡಿ ಪಿಕ್ ಮಾಡಿ ಬಾಸ್ ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿರೋದನ್ನು ಖಚಿತಪಡಿಸಿದ್ದ. ತಾವು ಅಷ್ಟೊಂದು ಫೋನ್ ಅಭ್ಯಾಸ ಇಲ್ಲದಿರುವುದರಿಂದ ಫೋನ್ ಅಲ್ಲಿಯೇ ಬಿಟ್ಟು ಬಂದಿದ್ದರು. ಸಾಗರ್ ಮೀಟಿಂಗ್ ಮುಗಿಸಿ ಒಟ್ಟಿಗೆ ಸಾಯಂಕಾಲವೇ ಆಗಿತ್ತು. ಎಲ್ಲ ಮೀಟಿಂಗ್ಸ್ ಎಲ್ಲ ಸ್ಟ್ರೆಸ್ಗಳಿಗಿಂತ ಅಮ್ಮನಿಗೆ ಫೋನ್ ಮಾಡಲು ಆಗಲಿಲ್ಲವಲ್ಲ, ಅರುಣ ಹೇಗಿದ್ದಾಳೋ ಎನ್ನುವ ಚಿಂತೆಯಲ್ಲೇ ಹೊರಟಿದ್ದವನಿಗೆ, ಸಾಗರ್ ಹೇಗಿದ್ದೀಯಾ, ಇವತ್ತು ಕಾಫಿಗೆ ಹೋಗೋಣವಾ, ಹಿಂದೆಯಿಂದ ಬಂದಿದ್ದ ಜೀವಿತಾ ಕೇಳಿದ್ದಳು. ಹಿಂದೆ ತಿರುಗಿದವ, ಇಲ್ಲ ಜೀವಿ, ನನಗೆ ಸ್ವಲ್ಪ ಬ್ಯುಸಿ ಇದ್ದೀನಿ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ಬೇಗ ಹೋಗಬೇಕು, ನೆಕ್ಸ್ಟ್ ಟೈಮ್ ಓಕೆ ಎನ್ನುತ್ತಾ ಹೆಜ್ಜೆ ಮುಂದಿಟ್ಟವ. ಜೀವಿ, ನಿನಗೇನಾದರೂ ಹುಷಾರಿಲ್ಲ ಅಂದರೆ ಏನು ಕೊಟ್ಟರೆ ಖುಷಿಯಾಗುತ್ತೆ, ಜೇಬಿಗೆ ಕೈ ಹಾಕುತ್ತಾ ಕೇಳ್ದ. ಯಾಕೋ ಸಾಗರ್, ನನಗೇನೋ ಆಗಿಲ್ವಲ್ಲ, ಯಾಕೆ, ಯಾರಿಗೆ ಹೇಳು ಎಂದಿದ್ದರೆ, ನೀನು ನನ್ನ ಫ್ರೆಂಡ್ ಅಂತ ಕೇಳ್ತಾ ಇದ್ದೀನಿ, ಇವಾಗೇನು ಹೇಳ್ತೀಯಾ ಇಲ್ವಾ, ಕೋಪ ಮಾಡಿಕೊಂಡು ಕೇಳಿದ್ದ. ಸರಿಯಪ್ಪ ಆಯಿತು ಹೇಳ್ತೀನಿ ಬಿಡು, ಏನು ಹೆಂಡ್ತಿಗೇನೋ ಒಬ್ಬು ಆರಿಸಿ ಕೇಳಿದ್ದಳು. ಸರಿ ಬಿಡು, ಏನೂ ಇಲ್ಲ, ನೀನು ಒಂಚೂರು ಟ್ರಾವೆಲ್ಸ್ಗೆ ಹೋಗಿ ಅಕೌಂಟ್ನ ಚೆಕ್ ಮಾಡಿ ಕಳುಹಿಸು ಹೊರಟಿದ್ದ. ಇರು ತಂದೆ, ನಿನ್ನ ಜೊತೆ ಮಾತಾಡೋದೇ ಕಷ್ಟ ಅಪ್ಪ, ನೋಡು ಒಳ್ಳೆ ಫ್ರೆಂಡ್ ಮದುವೆಗೆ ಬಂದಿಲ್ಲ ಅಂತ ಆದರೂ ಕೇಳಿಲ್ಲ, ನೀನು ಇನ್ನು ಶ್ರೇಷ್ಠಂಗೋಸ್ಕರ ಏನೋ ಸರ್ಪ್ರೈಸ್ ಬೇರೆ ಕೊಡ್ತಿದ್ದೀಯ, ಇಲ್ಲ ಅನ್ನೋಕ್ಕಾಗುತ್ತಾ, ಚಾಕ್ಲೇಟ್ ರೋಸ್ ಮೆಲ್ಲಿಗೆ ತಗೊಂಡೋಗು, ಖುಷಿಯಾಗುತ್ತೆ ಎಂದಾಗ ಇಮ್ಯಾಜಿನೇಷನ್ ಮಾಡಿಕೊಳ್ಳಲು ಶ್ರೇಷ್ಠ ಅಲ್ಲ ಅರುಣ ಎಂದು ಹೇಳಿ ಹೊರಟೇ ಬಿಟ್ಟಿದ್ದ. ಶ್ರೇಷ್ಠ ಅಲ್ವಾ, ಯಾಕೆ, ಶ್ರೇಷ್ಠ ಕೂಡ ಕಾಲ್ ಮಾಡಿ ಏನೂ ಹೇಳೇ ಇಲ್ವಲ್ಲ, ಏನಾಯಿತು ಮದುವೆ ದಿನ, ಇವನು ಬೇರೆ ತನ್ನ ಹೆಂಡತಿ ಹೆಸರ ಶ್ರೇಷ್ಠ ಅಲ್ಲ ಅರುಣ ಅಂತ ಬೇರೆ ಹೇಳಿ ಹೋಗ್ತಿದ್ದಾನೆ, ಏನಾಗಿದೆ, ಶ್ರೇಷ್ಠಂಗೊಂದ್ಸಾರಿ ಮತ್ತೆ ಕಾಲ್ ಮಾಡಿ ಕೇಳಬೇಕು ಯೋಚಿಸುತ್ತಾ ನಿಂತಿದ್ದಳು ಜೀವಿತಾ. ಕತೆ ಮುಂದುವರಿಯಿತು. ಈ ಕಥೆಯಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಅರ್ಜೆಂಟಲ್ಲಿ ಕತೆ ಬರೆದೆ, ಸಾರಿ.